ಮೈದಾನದಲ್ಲಿ ಶಾಖೆ, ಜನರ ನಡುವೆ ಕಾರ್ಯಕರ್ತರು. ಸಂಘದ ರಹಸ್ಯ ಎನ್ನುವವರಿಗೆ ಭಾಗವತ್ ಕೊಟ್ಟ ತಿರುಗೇಟು. ರಾಜಕಾರಣದಲ್ಲಿ ಹತಾಶೆ ಹೆಚ್ಚಿದಾಗ ಅಥವಾ ಸೈದ್ಧಾಂತಿಕವಾಗಿ ಎದುರಿಸಲು ಸಾಧ್ಯವಾಗದಿದ್ದಾಗ ಆಡಳಿತಾರೂಢರು ಬಳಸುವ ಹಳೆಯ ಅಸ್ತ್ರ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು RSS ಚಟುವಟಿಕೆಗಳು ರಹಸ್ಯವಾಗಿದೆ, ಹೀಗಾಗಿ ಸಂಘವು ನೋಂದಣಿ ಮಾಡಿಕೊಳ್ಳಬೇಕು ಎಂದು ನೀಡಿದ ನಿರ್ದೇಶನವು ಇಂತಹದೇ ಒಂದು ರಾಜಕೀಯ ಹೂಟದಂತೆ ಕಾಣುತ್ತಿದೆ. ಆದರೆ ಇದಕ್ಕೆ ಕೇರಳದಲ್ಲಿ ಡಾಕ್ಟರ್ ಮೋಹನ್ ಭಾಗವತ್ ನೀಡಿದ ಉತ್ತರವು ಬರೀ ತಿರುಗೇಟು ಅಲ್ಲ, ಬದಲಾಗಿ ಸಂಘದ 100 ವರ್ಷಗಳ ಇತಿಹಾಸ ಮತ್ತು ತತ್ವಚಿಂತನೆಯನ್ನು ಬಿಂಬಿಸುತ್ತಿದೆ. ನಾವು ಗುಪ್ತಚರರಲ್ಲ, ಮುಕ್ತ ಮೈದಾನದ ಕಾರ್ಯಕರ್ತರು. ಕರ್ನಾಟಕ ಸರ್ಕಾರದ ಸಂಘದ ಕೆಲಸ ರಹಸ್ಯವಾಗಿದೆ ಎಂಬ ಆರೋಪಕ್ಕೆ ಭಾಗವತ್ ಅವರು ನೀಡಿದ ಮೊದಲನೇ ಉತ್ತರವೇ ಅತ್ಯಂತ ಪ್ರಭಾವಶಾಲಿಯಾಗಿದೆ. ನಾವು ಗುಪ್ತವಾಗಿ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಮುಕ್ತ ಮೈದಾನದಲ್ಲಿ ಓಪನ್ ಗ್ರೌಂಡ್ ಶಾಖೆಯನ್ನು ನಡೆಸುತ್ತೇವೆ. ಜನರನ್ನು ಬಹಿರಂಗವಾಗಿ ಆಹ್ವಾನಿಸಿ ಸಂಘದ ಬಗ್ಗೆ ತಿಳಿಸುತ್ತೇವೆ. ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿಯಲ್ಲೂ ಜನರ ನಡುವೆ ವಾಸಿಸುತ್ತಾರೆ. ಜನರೇ ಪ್ರತಿದಿನ ನಮ್ಮನ್ನು ನೋಡುತ್ತಿರುವಾಗ ಇದು ರಹಸ್ಯ ಹೇಗಾಗುತ್ತದೆ ಎಂದು ಅವರು ಪ್ರಶ್ನಿಸಿದ್ದಾರೆ. ನೋಂದಣಿ ಮತ್ತು ಅನುದಾನದ ರಹಸ್ಯ. ಸಾಮಾನ್ಯವಾಗಿ ಸಂಘ ಸಂಸ್ಥೆಗಳು ಸರ್ಕಾರದ ಅನುದಾನ ಅಥವಾ ಆರ್ಥಿಕ ನೆರವು ಪಡೆಯಲು ನೋಂದಣಿ ಮಾಡಿಕೊಳ್ಳುತ್ತದೆ. ಈ ಕುರಿತು ಮಾತನಾಡಿದ ಭಾಗವತ್, ಸರ್ಕಾರದಿಂದ ಹಣ ಬೇಕಾದವರಿಗೆ ನೋಂದಣಿ ಅಗತ್ಯ, ಆದರೆ ಸಂಘಕ್ಕೆ ಯಾವುದೇ ಸರ್ಕಾರಿ ಅನುದಾನ ಬೇಕಾಗಿಲ್ಲ. ಹಿಂದೂ ಧರ್ಮವು ನೋಂದಣಿಯಾಗಿಲ್ಲ. ದೇಶದಲ್ಲಿ ನೋಂದಣಿಯಾಗದ ಎಷ್ಟೋ ಸಂಗತಿಗಳು ನಡೆಯುತ್ತಿವೆ. ಸಂಘವು ಸಾರ್ವಜನಿಕರ ಇಚ್ಛಾಶಕ್ತಿಯಂತೆ ಆರಂಭವಾದದ್ದು. ಇದಕ್ಕೆ ಯಾವುದೇ ಸರ್ಕಾರದ ಅವಶ್ಯಕತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇತಿಹಾಸವೇ ಸಾಕ್ಷಿ. ಸರ್ಕಾರಕ್ಕೆ ಸಂಘದ ಬಗ್ಗೆ ಗೊತ್ತಿಲ್ಲವೇ? ಭಾಗವತ್ ಹೇಳಿದಂತೆ ಸಂಘದ ಅಸ್ತಿತ್ವಕ್ಕೆ ಸರ್ಕಾರದ ನೋಂದಣಿಗಿಂತ ಇತಿಹಾಸದ ದಾಖಲೆಗಳೇ ದೊಡ್ಡ ಸಾಕ್ಷಿ. ಬ್ರಿಟಿಷರ ಕಾಲದಲ್ಲೇ ಸಂಘ ಆರಂಭವಾಯಿತು. ಒಂದು ವೇಳೆ ನೋಂದಣಿ ಇರಲಿಲ್ಲ ಎಂದಿದ್ದರೆ ಅಂದೇ ಸರ್ಕಾರ ಅದನ್ನು ಹೇಳಬಹುದಿತ್ತು. ಇನ್ನು ಸರ್ಕಾರವು RSS ಮೇಲೆ 2 ಬಾರಿ ನಿಷೇಧ ಹೇರಿತ್ತು. ನಿಷೇಧ ಹೇರಿದೆ ಎಂದರೆ ಸಂಘ ಅಸ್ತಿತ್ವದಲ್ಲಿದೆ ಮತ್ತು ಅದನ್ನು ಸರ್ಕಾರ ಗುರುತಿಸಿದೆ ಎಂದು ಅರ್ಥವಲ್ಲವೇ ಎಂದು ಭಾಗವತ್ ಕೇಳಿದ್ದಾರೆ. ಆ ನಿಷೇಧಗಳು ನ್ಯಾಯಾಲಯದ ಆದೇಶ ಮತ್ತು ಸತ್ಯಾಗ್ರಹದ ಮೂಲಕ ತೆರವುಗೊಂಡಿತು ಎಂದು ಇತಿಹಾಸ ಹೇಳುತ್ತದೆ. ಇದೆಲ್ಲ ರಾಜಕೀಯ ಗಿಮಿಕ್ ಅಷ್ಟೆ. ಕರ್ನಾಟಕ ಸರ್ಕಾರದ ಇಂದಿನ ಈ ಹಠಾತ್ ಆದೇಶದ ಹಿಂದೆ ರಾಜಕೀಯ ಹೊರತುಪಡಿಸಿ ಮತ್ಯಾವುದು ಗಂಭೀರ ಉದ್ದೇಶವಿಲ್ಲ ಎಂಬುದು ಭಾಗವತ್ ಅವರ ಮಾತಾಗಿದೆ. ಸಂಘದ ಕೆಲಸಕ್ಕೆ ಅಡ್ಡಿಪಡಿಸುವುದು ಮತ್ತು ಜನರ ಮನಸ್ಸಿನಲ್ಲಿ ಸಂಶಯ ಮೂಡಿಸುವುದು ಇವರ ಉದ್ದೇಶ. ನಮಗೆ ಇವೆಲ್ಲವೂ ಹೊಸತಲ್ಲ. ಸಂಘದ ಆರಂಭದ 10-15 ವರ್ಷದಲ್ಲಿ ಇಂತಹ ಸಮಸ್ಯೆಗಳನ್ನು ಎದುರಿಸಿದ್ದೇವೆ. ಇಂತಹ ಅಡೆತಡೆಗಳು ಬರದಿದ್ದರೆ ನಮಗೆ ಏನೋ ಒಂದು ಕೊರತೆ ಅನಿಸುತ್ತದೆ ಎಂದು ಅವರು ಹಾಸ್ಯ ಚಟಾಕೆಯೊಂದಿಗೆ ಗಂಭೀರ ಸಂದೇಶವನ್ನು ನೀಡಿದ್ದಾರೆ. ಸಂಘದ 100 ವರ್ಷದ ಪಯಣದಲ್ಲಿ ಸಮಾಜದ ಪ್ರತಿಯೊಂದು ಕಾರ್ಯಕರ್ತರು ಚಟುವಟಿಕೆಯಿಂದಿದ್ದಾರೆ. ರಾಜಕೀಯ ಮೇಲ್ನೋಟಗಳಿಗಾಗಿ ತಾಂತ್ರಿಕ ಜಾಲತಾಣದಲ್ಲಿ ಸಿಲುಕಿಸಲು ಹೊರಟಿರುವ ಕರ್ನಾಟಕ ಸರ್ಕಾರಕ್ಕೆ ಭಾಗವತ್ ಅವರ ಉತ್ತರವು ಸತ್ಯಕ್ಕೆ ಯಾವುದೇ ಅಂಕಿತದ ಹಂಗಿಲ್ಲ ಎಂಬುದು ಸಾಬೀತುಪಡಿಸಿದೆ.